ಸಂಪುಟ ಬದಲಾವಣೆ ವಿಚಾರ ಹೈಕಮಾಂಡ್ ಬಿಟ್ಟಿದ್ದು ಅಂತಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್. ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ನಾಯಕ. ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂತೆ, ಸಾಕಷ್ಟು ಸಮರ್ಥ ನಾಯಕರು ಇದ್ದಾರೆ. ಈ ಮಾತಿನ ಒಳಮರ್ಮ ಬದಲಾವಣೆ ಆಗುತ್ತೆ ಅನ್ನೋದು. ಸಮರ್ಥರು ಇರುವಾಗ ಪೈಪೋಟಿ ಅನ್ನೋದು ಸಾಮಾನ್ಯ, ಲಾಬಿ ಅನ್ನೋದು ಸಾಮಾನ್ಯ. ಪರಿಷತ್ಗೆ ನಾಮನಿರ್ದೇಶನ ಆಯ್ಕೆ ಕೂಡ ಆಗಲಿದೆ ಅಂತ ಹೇಳ್ತಿದ್ದಾರೆ. ಯಾವ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ನಾವು ಇವರಾಗಿಯೇ ಅದನ್ನು ವಿವರಣೆ ಕೊಡುವಂಥದ್ದಾಗ್ಬೋದು, ಏನೇನಾಗಿದೆ ಅಂತ ಅನ್ನೋದನ್ನು. ರಾಜಕೀಯವಾಗಿ ಏನಾದರೂ ತಲೆದಂಡ ನೋಡಿ, ಅದೆಲ್ಲ ಕೂಡ ಅಂಥದ್ದು ಯಾವುದೂ ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೈಕಮಾಂಡ್ ಆಗಲಿ, ಇವತ್ತು ದಿವಸ ಈ ಕಾಲು ತುಳಿತದ ಪ್ರಶ್ನೆ ಬಂದಾಗ ಇವರಾಗಿಯೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರನ್ನ ಕೇಳಿದ್ರಾಗೂ ಕೂಡ ಹೇಳ್ಬೋದು. ಇನ್ನು ಉಳಿದಿದ್ದು ಭಾಳ MLC ವಿಚಾರ ಒಂದಿದೆ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದ ವಿಚಾರಗಳು ಸಂಪುಟ ಪುನರ್ರಚನೆ ಅದೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳು ವಿವೇಚನೆ ಬಿಟ್ಟಿರುವಂಥದ್ದು. ಯಾವುದು ಗೊಂದಲ ಏನಿಲ್ಲ. ತುಲಸ ಅದು 4 ಹೆಸರುಗಳು ಬಂದಿದ್ದಾವೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂಗೆ, ಅದು ಭಾಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಕೂಡ. 4 ಜನ MLCಗಳ ನಾಮನಿರ್ದೇಶನ ಪಟ್ಟಿಗೆ ವಿಪರೀತವಾಗಿ ವಿರೋಧ ವ್ಯಕ್ತಪಡಿಸಿರೋದ್ರ ಬಗ್ಗೆ ಕೂಡ ಅವರು ತುಂಬ ಸ್ಮಾರ್ಟಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಸಮುದ್ರ ಇದ್ದಂತೆ, ಸಹಜ ಇವೆಲ್ಲವೂ ಕೂಡ. ಅಂತಿಮವಾಗಿ ನಾವು ನಾಮನಿರ್ದೇಶನ ಯಾರಾಗಬೇಕು ಅನ್ನೋದನ್ನ ಹೇಳ್ತೀವಿ ಅಂತ.